ಆತ್ಮೀಯ ಎಸಿಎಫ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರಿನಲ್ಲಿ ಆಗಂತಕನೊಬ್ಬ ಇಂದು ನನಗೆ ಬೆದರಿಕೆ ಹಾಕಿದ್ದಾನೆ. ಆತ ಬಲಿಜಿಗನಂತೆ. ನಾನು ಬಲಿಜ ಸಮುದಾಯಕ್ಕೆ ಅಪಮಾನ ಮಾಡ್ತಿದ್ದೇನಂತೆ. ಬಲಿಜಿಗರನ್ನು ಒಬ್ಬರ ಮೇಲೆ ಮತ್ತೊಬ್ಬರನ್ನು ಎತ್ತು ಕಟ್ಟುತ್ತಿದ್ದೇನಂತೆ. ಅಷ್ಟೇ ಅಲ್ಲ, ನನಗೆ ದುಡ್ಡು ನೀಡಲಿಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾತನಾಡುತ್ತಿದ್ದೇನಂತೆ. ಜೊತೆಗೆ ಎಸಿಎಫ್ ಚಾನಲ್ಲೇ ಅಲ್ಲವಂತೆ. ಇದು ನನಗೆ ಕರೆ ಮಾಡಿ ಬೆದರಿಕೆ ಹಾಕಿದ ನಂದ ಎಂಬವನು ಹೇಳಿದ ಮಾತುಗಳು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇದಾರಲ್ಲ, ಅವರ ಬೆಂಬಲಿಗನಂತೆ. ಜೊತೆಗೆ ಇಂಟೆಕ್ ಎಂಬ ಕಾರ್ಮಿಕ ಸಂಘಟನೆಯೊಂದರ ಅಧ್ಯಕ್ಷನೂ ಆಗಿದ್ದಾನಂತೆ. ಈತನ ಬಗ್ಗೆ ಪರಿಶೀಲನೆ ಮಾಡಿದಾಗ ನನಗೆ ತಿಳಿದು ಬಂದ ವಿಚಾರಗಳಿಷ್ಟು. ಈತನ ಮುಖವನ್ನೊಮ್ಮೆ ನೋಡಿ. ಇಲ್ಲಿ ಕಾಣ್ತಾ ಇದ್ದಾನಲ್ಲ, ಈತನೇ ನಂದ. ಇದೇ ವ್ಯಕ್ತಿ ನನಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದು. ಈತ ಬೆದರಿಕೆ ಹಾಕಿದ ಆಡಿಯೋವನ್ನ ನಾನು ಶಾಸಕ ಪ್ರದೀಪ್ ಈಶ್ವರ್ ಅವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಂಡಿದ್ದೇನೆ. ಅದು ಹಂಚಿಕೊಂಡ ನಂತರ ಸುಮಾರು 100ಕ್ಕೂ ಹೆಚ್ಚು ಫೋನ್ ಕರೆಗಳು ಬಂದಿವೆ. ಮಾಡಿದವರೆಲ್ಲ ಬಲ್ಜಿಗ್ರೆ. ಈ ನಂದನ ಒಂದೊಂದೇ ಜಾತಕವನ್ನ ಬಿಚ್ಚಿಟ್ರು. ಈತನ ವಿರುದ್ಧ ಪೊಲೀಸರಿಗೆ ದೂರು ನೀಡುವಂತೆಯೂ ಹಲವರು ಸಲಹೆ ನೀಡಿದರು. ಆದರೆ ಪೊಲೀಸರಿಗೆ ದೂರು ನೀಡಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ಮೌಲ್ಯ ಇರಬೇಕು. ಹಾದಿ ಬೀದಿಯಲ್ಲಿ ಹೋಗೋರ ಬಗ್ಗೆ, ಬಕೆಟ್ ಹಿಡಿದು ಬದುಕೋರ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೆ ಅವರನ್ನೇ ದೊಡ್ಡವರು ಮಾಡ್ದಂಗಾಗತ್ತೆ. ಈಗಂತ ಸಲಹೆ ನೀಡಿದವರು ಹಲವರು. ಅಷ್ಟೇ ಅಲ್ಲ, ಎಸಿಎಫ್ನಲ್ಲಿ ನಿನ್ನೆ ನಾನು ಚರ್ಚೆ ಮಾಡಿರೋ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಿಸಿ ನನಗೆ ಕರೆ ಮಾಡಿದವರೆಲ್ಲ ಅಭಿನಂದಿಸಿದ್ದಾರೆ. ಆದರೆ ಪಾಪ ಈ ನಂದನಿಗೊಬ್ಬನಿಗೆ ಮಾತ್ರ ಯಾಕೋ ನೋವು ತಂದಿದೆ. ಆತನಿಗೆ ನೋವು ತಂದಿದ್ರೆ ಅದನ್ನು ನನ್ನ ಬಳಿ ಚರ್ಚೆ ಮಾಡ್ಬೋದಿತ್ತು. ಅದರ ಬದಲು ವಿನಾಕಾರಣ ನನ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾನೆ. ಆತನು ಮಾಡಿದ ಆರೋಪ ಏನು, ನಮ್ಮಿಬ್ಬರ ಮಧ್ಯೆ ನಡೆದ ಚರ್ಚೆ ಎಂಥದ್ದು ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ಅದನ್ನೇ ನಾನು ಹೇಳ್ತಾ ಇರೋದು. ಬೆರಿಕೆಗಳು ಇರ್ತಾರೆ ನೋಡಿ, ಬೆರಿಕೆಗಳಿಗೆ ಪಾಪ ನೋವಾಗುತ್ತೆ. ನಾನು ಹಂಗೆ ಅನ್ಕೊಂಡೆ, ಒರಿಜಿನಲ್ ಬಲ್ಜಿಗ ಆಗಿದ್ರೆ ಈ ತರ ಮಾಡ್ತಾ ಇರ್ಲಿಲ್ಲ. ಒರಿಜಿನಲ್ ಬಲ್ಜಿಗ ನಾನೇ. ಅರ್ಥ ಆಯ್ತಾ? ಬೆರಿಕೆಗಳಿದಾರೆ ನೋಡಿ, ಸ್ವಾರ್ಥಕ್ಕೆ ಆಲೋಚನೆ ಮಾಡೋ ಬಲ್ಜಿಗರಿದಾರೆ ನೋಡಿ. ಇದೇನೋ ಇರ್ಬೇಕು, ಇದೆಲ್ಲೋ ಏನೋ ಮಿಸ್ ಹೊಡೆದ್ಬಿಟ್ಟೈತೆ. ಅದಕ್ಕೆ ಮಿಸ್ ಹೊಡೆದಿದೆ, ಅದಕ್ಕೆ ಮಾತಾಡ್ತಾ ಇರೋದು ನೀನು. ಮಿಸ್ ಹೊಡೆದಿರೋದ್ರಿಂದ ಮಾತಾಡ್ತಾ ಇರೋದು ನೀನು. ಒರಿಜಿನಲ್ ಆಗಿದ್ರೆ ಹಿಂಗ್ ಮಾತಾಡ್ತಾ ಇರ್ಲಿಲ್ಲ. ಒರಿಜಿನಲ್ ಅಲ್ವೇ ಅಲ್ಲ ರೀ, ನೀವು ಹೇಳ್ತಾ ಇದ್ರಿ ಒರಿಜಿನಲ್ ಬಲ್ಜಿಗ ಅಲ್ವೇ ಅಲ್ಲ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ರೀ. ಒಬ್ಬ ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ, ನಿನಗೆ ನಾಚಿಕೆ ಆಗ್ಬೇಕಾಗಿರೋದು ನಿನಗೆ. ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡೋದ್ ಅನ್ನ ತಿನ್ನೋರಾದ್ರೆ ಈ ತರ ಮಾತಾಡ್ತಾ ಇದ್ರೇನ್ರಿ? ಸಮುದಾಯದ ಬಗ್ಗೆ ಮಾನ ಮರ್ಯಾದೆ ಐತೆ ಇದ್ದವರಾದ್ರೆ ಈ ತರ ಮಾತಾಡ್ತಾ ಇದ್ರ ಏನು? ವೈಯಕ್ತಿಕವಾಗಿ ಏನೋ ಹಿಡ್ಕೊಂಡು ವೈಯಕ್ತಿಕವಾಗಿ ನನಗೇನ್ರಿ ಐತೆ ತೀಟೆ? ಸುಮ್ನೆ ಇರ್ರಿ. ನಾನು ಸುಮ್ನೆ ಇರ್ಬೇಕು? ಫೋನ್ ಮಾಡಿರೋದು ನೀನು. 100 ಮಾತಾಡಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಯಾರು ನಾಚಿಕೆ ಆಗ್ಬೇಕಾಗಿರೋದು ನಿನಗೆ? ಸಮುದಾಯದ ಅಭಿವೃದ್ಧಿ ಬಗ್ಗೆ, ಸಮುದಾಯದ ಬಗ್ಗೆ ಯೋಚನೆ ಇಲ್ಲದೆ ಇರೋ ಅಲ್ಲಿ ದುಡ್ಡು ಕೊಟ್ಟಿಲ್ಲ, ವರ್ಕೌಟ್ ಆಗಿಲ್ಲ ಅಂತ ಅನ್ಬಿಟ್ಟು MLA ಬಗ್ಗೆ ಮಾಡ್ಬಿಡೋದು. ಇನ್ನೊಂದ್ಸಲ ಏನ್ ಮಾತಾಡ್ತೀಯ? ಯಾವನ್ ದುಡ್ಡು ಕೊಡೋದು? MLA ಬಗ್ಗೆ ಮಾತಾಡೋ ಅಯೋಗ್ಯ. MLA ಬಗ್ಗೆ ಮಾತಾಡೋದು ಅಯೋಗ್ಯ. ದುಡ್ಡು ಕೊಟ್ಟಿಲ್ಲ ಅಂತ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀಯ? ಸಂಪಾದನೆ ಬಗ್ಗೆ ಸಂಪಾದನೆ ಮಾಡಕ್ ಬೇರೆ ಸಂಪಾದನೆ ಮುಚ್ಚಲೇ ಬಾಯ. ಸುಮ್ನೆ ಇರ್ರಿ, ಸಾಕು. ಇರ್ರಿ ಫೋನ್ ಸುಮ್ನೆ. ನಾನು ಇಡ್ಬೇಕಾದ್ರೆ ನೀನು ಫೋನ್ ಮಾಡಿ ನೀನು ಕೇಳಿದ್ರಲ್ಲ. ನಂದ ಅನ್ನೋ ವ್ಯಕ್ತಿ ನನಗೆ ಕರೆ ಮಾಡಿ ಆಡಿದ ಮಾತುಗಳನ್ನ ಈಗ ಅದೇ ನಂದನಿಗೆ ನಾನೊಂದು ಸವಾಲು ಹಾಕುತ್ತಿದ್ದೇನೆ. ನಾನು ಕಾಸು ಕೇಳಿದ ಬಗ್ಗೆ ಆತನು ಬಹಿರಂಗ ಚರ್ಚೆಗೆ ಬರಬಹುದು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಾನೇ ವೇದಿಕೆ ಸಿದ್ಧಪಡಿಸ್ತೇನೆ. ಈ ನಂದ, ಆತನ ಶಾಸಕರು, ಸಾಧ್ಯವಾದರೆ ಅವರು ಮುಖ್ಯಮಂತ್ರಿಗಳನ್ನು ಕರೆತರಲಿ. ಯಾಕೆಂದ್ರೆ ಈ ನಂದ ಅನ್ನೋ ವ್ಯಕ್ತಿ ಮುಖ್ಯಮಂತ್ರಿಯನ್ನ ನೇರವಾಗಿ ಮಾತಾಡೋದಿರ್ಲಿ, ಮುಖ ನೋಡಿರೋ ಸಾಧ್ಯನೂ ಇಲ್ಲ. ಆದರೆ ನಾನು ಈ ಮುಖ್ಯಮಂತ್ರಿ ಸೇರಿದಂತೆ ಈ ಹಿಂದೆ ಇದ್ದ 6 ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ದೇನೆ. ಅಷ್ಟೇಕೆ ಇದೇ ನಂದನ ನಾಯಕ ಇದ್ದಾರಲ್ಲ
ಪ್ರದೀಪ್ ಈಶ್ವರ್ ಅವರು, ಅದೇ ಪ್ರದೀಪ್ ಈಶ್ವರ್ ಅವರು ನನ್ನನ್ನು ಬೆಂಗಳೂರಿನಿಂದ ಕರೆಸಿ ನನ್ನ ಕ್ರೈಮ್ ವರದಿಗಾರಿಕೆಯ ಅನುಭವಗಳ ಬಗ್ಗೆ ಸಂದರ್ಶನ ಮಾಡಿದ್ರು. ಪಾಪ ಆತನಿಗೆ ಅದೆಲ್ಲ ಗೊತ್ತಿಲ್ಲ ಬಿಡಿ. ಇನ್ನ ಅದೇ ಪ್ರದೀಪ್ ಈಶ್ವರ್ ನನ್ನ ಗುರುಗಳು ಅಂತ ಹೇಳ್ಕೊತಾರಲ್ಲ ವಿಶ್ವೇಶ್ವರ ಭಟ್ರು, ಅವರೊಂದಿಗೆ 14 ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ನಂದು. ಈ ವಿಚಾರನೂ ಆತನಿಗೆ ತಿಳಿದಿರೋಕ್ಕೆ ಆಗಲ್ಲ ಬಿಡಿ. ಅಷ್ಟೇಕೆ ಈ ನಂದ ಅನ್ನೋ ವ್ಯಕ್ತಿ ಹೆಸರು ಕೇಳಿರದ ಬಾಲಕೃಷ್ಣ ಕಾಕತ್ಕರ್ ಎಂಬ ಕ್ರೈಮ್ ಕಾರ್ಯಕ್ರಮಗಳ ಜನಕ ಇದ್ದಾರಲ್ಲ, ಅವರೊಂದಿಗೆ ನಾನು ಕೆಲಸ ಮಾಡಿದ್ದು 8 ವರ್ಷ. ಇವರಲ್ಲದೆ 6 ಮಂದಿ ಸಂಪಾದಕರೊಂದಿಗೆ 5 ಸುದ್ದಿ ಸಂಸ್ಥೆಗಳಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸ ಮಾಡಿದ ಅನುಭವ ನಂದು. ಹೈದರಾಬಾದ್ನಿಂದ ರಾಜ್ಯದ 6 ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿ ಪತ್ರಕರ್ತನಾಗಿ ಕೆಲಸ ನಿರ್ವಹಿಸಿದ್ದೇನೆ. ನಿಂದೇನಪ್ಪ ನಂದ ಚರಿತ್ರೆ, ಸ್ವಲ್ಪ ಹೇಳು ಕೇಳೋಣ. ಇನ್ನು ಈ ನಂದ ಎಂಬ ವ್ಯಕ್ತಿಯ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಹತ್ತಿರಕ್ಕೂ ಬಿಟ್ಕೊಡಲ್ಲಂತೆ. ಹಾಗಂತ ನಾನು ಹೇಳ್ತಾ ಇಲ್ಲ, ಶಾಸಕರ ಬೆಂಬಲಿಗರೇ ನನಗೆ ಕರೆ ಮಾಡಿ ಹೇಳಿದ್ದಾರೆ ಈತನ ಫೋನ್ ಕರೆಯನ್ನು ಸ್ವೀಕರಿಸಲ್ವಂತೆ. ಹಾಗಾಗಿ ನನ್ನ ವಿರುದ್ಧ ಮಾತಾಡುವ ಮೂಲಕವಾದರೂ ಶಾಸಕರಿಗೆ ಹತ್ರ ಆಗಬೇಕು ಅನ್ನೋ ತೆವಳಿರಬೇಕು. ಹಾಗಾಗಿಯೇ ಇಂಥ ಆರೋಪ ಮಾಡಿದ್ದಾನೆ. ಇನ್ನು ಈತನೇ ಹೇಳಿದಂತೆ ಈತ ನಿಜವಾಗಿಯೂ ಬಲಿಜಿಗನೇ ಆಗಿದ್ರೆ ಕರೆ ಮಾಡಬೇಕಾದ್ದು ನನಗಲ್ಲ, ಶಾಸಕರಿಗೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕರೆ ಮಾಡಿ ಬಲಿಜ ಸಮುದಾಯದ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಕನಿಷ್ಠ ಪರಿಹಾರ ಮಾಡೋ ಪ್ರಯತ್ನವನ್ನಾದರೂ ಮಾಡಿ ಅಂತ ಒತ್ತಡ ಏರಬೇಕಿತ್ತು. ಅದು ಬಿಟ್ಟು ನನಗೆ ಬೆದರಿಕೆ ಹಾಕಲು ಬಂದರೆ ಇಂತಹ ಬೆದರಿಕೆಗಳು ಎಷ್ಟು ನೋಡಿದ್ದೀನಿ. ಇದು ನನಗೇನು ಹೊಸದೂ ಅಲ್ಲ. ಸಿಂಹ ಹುಲಿಗಳ ಜೊತೆಯೇ ಬಡ್ದಾಡ್ದವನು ನಾನು, ಗ್ರಾಮ ಸಿಂಹಗಳಿಗೆ ಎದುರ್ತೀನ. ಹಾಗಾಗಿ ಈ ನಂದನಿಗೆ ಮತ್ತೆ ಸವಾಲಾಗ್ತಾ ಇದ್ದೇನೆ, ಈತ ಬಹಿರಂಗ ಚರ್ಚೆಗೆ ಬರಲಿ. ನಾನು ಹಣ ಕೇಳಿದ ಬಗ್ಗೆ ಆಗಲಿ ಪಡೆದ ಬಗ್ಗೆ ಆಗಲಿ ಸಾಬೀತುಪಡಿಸಲಿ. ಇಲ್ಲವಾದರೆ ಮುಂದೆ ಆತನೇ ಹೇಳಿದಂತೆ ನಮ್ಮ ಇಂಟರ್ನ್ಯಾಷನಲ್ ಚಾನಲ್ ಇದೆಯಲ್ಲ ACF, ಇದೇ ACFನಲ್ಲಿ ಆತನ ಬಗ್ಗೆ ಮತ್ತಷ್ಟು ಸಂಚಿಕೆಗಳು ಪ್ರಸಾರ ಮಾಡೋಣ. ಏನಂತೀರಿ? ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.